ಪ್ರಪಂಚದ ಮೊದಲ ಆರ್ಕಿಟೆಕ್ಟ್ ಯಾರು ಅಂತ ನಿಮಗೆ ಗೊತ್ತಾ? ಇವತ್ತು ನಾನು ನಿಮಗೆ ಹೇಳ್ತೀನಿ. ಅವರೊಬ್ಬ ಭಾರತೀಯ ಮತ್ತು ಅವ್ರ ಹೆಸರು ವಿಶ್ವಕರ್ಮ. ಹಾಯ್ ಎಲ್ರಿಗೂ, ನಾನು ಸಂದೀಪ್. ನಾನೊಬ್ಬ ಆರ್ಕಿಟೆಕ್ಟ್. ನಮ್ಮ ಶಾರ್ಟ್ ಸೀರೀಸ್ ಹೂ ಇಸ್ ಅನ್ ಆರ್ಕಿಟೆಕ್ಟ್ ಭಾಗ 1ಕ್ಕೆ ಸ್ವಾಗತ. ಆರ್ಕಿಟೆಕ್ಚರ್ ಅಂದ್ರೆ ಕಟ್ಟಡಗಳನ್ನು ನಿರ್ಮಿಸುವ ಮತ್ತು ವಿನ್ಯಾಸಗೊಳಿಸುವ ಒಂದು ಕಲೆ ಮತ್ತು ವಿಜ್ಞಾನ. ಕಲೆ ಮುಖ್ಯವಾಗಿ ವಿಶಿಷ್ಟತೆ ಮತ್ತು ಸೌಂದರ್ಯದ ಮೇಲೆ ಗಮನ ಹರಿಸಿದ್ರೆ, ವಿಜ್ಞಾನವು ಬಿಲ್ಡಿಂಗ್ ಟೆಕ್ನಾಲಜಿ ಮತ್ತು ಕಾರ್ಯಕ್ಷಮತೆ ಮೇಲೆ ಗಮನ ಹರಿಸುತ್ತೆ. ನೀವು ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ನಿಮಗೆ ಅತಿ ಪುರಾತನವಾದ ಕಟ್ಟಡಗಳು ಕಾಣಸಿಗ್ತವೆ. ಪ್ರಸಿದ್ಧ ಸ್ಮಾರಕಗಳು, ಉದಾಹರಣೆಗೆ ರೋಮ್ನಲ್ಲಿರೋ ಕೊಲೋಸಿಯಂ ಆಗಿರ್ಲಿ, ಈಜಿಪ್ಟ್ನಲ್ಲಿರೋ ಪಿರಮಿಡ್ಗಳಾಗಿರ್ಲಿ, ಅಷ್ಟೇಕೆ ನಮ್ಮ ಭಾರತದಲ್ಲೇ ಇರೋ ತಾಜ್ ಮಹಲ್ ಆಗಿರ್ಲಿ, ಇವೆಲ್ಲವನ್ನು ಡಿಸೈನ್ ಮಾಡಿರೋದು ಕೂಡ ಆರ್ಕಿಟೆಕ್ಟ್ಗಳೇ. ಆರ್ಕಿಟೆಕ್ಚರ್ ಅನ್ನೋದು ಕೇವಲ ಒಂದು ವೃತ್ತಿ ಮಾತ್ರ ಅಲ್ಲ, ಇದು ಒಂದು ಕಲಾ ಪ್ರಕಾರಕ್ಕೆ ಹೆಚ್ಚು ಹತ್ತಿರವಾಗಿದೆ. ಇದೇನೋ ಇತ್ತೀಚಿನ ಶತಮಾನಗಳಿಂದ ಶುರುವಾಗಿದ್ದಲ್ಲ, ಇದರ ಕುರುಹುಗಳು ಸುಮಾರು ಸಾವಿರಾರು ವರ್ಷಗಳಿಂದಲೂ ಇವೆ. ನಮ್ಮ ಭಾರತೀಯ ಪುರಾಣದ ಪ್ರಕಾರ ಲಂಕಾ, ದ್ವಾರಕಾ, ಇಂದ್ರಪ್ರಸ್ಥ ಇಂಥ ಎಷ್ಟೋ ಸುಂದರ ಮತ್ತು ಸುಧಾರಿತ ನಗರಗಳನ್ನ ವಿನ್ಯಾಸಗೊಳಿಸಿದ ವಿಶ್ವಕರ್ಮನೇ ನಮ್ಮ ಮೊದಲ ಆರ್ಕಿಟೆಕ್ಟ್. ಆದರೆ ನಮ್ಮ ಭಾರತದಲ್ಲಿ ಮಾತ್ರ ಬಹುತೇಕ ಜನರು ಮನೆ ಕಟ್ಟಿಸ್ಕೋಬೇಕು ಅನ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟ ಡಿಸೈನ್ಗಳನ್ನ ನಮ್ಮ ಆರ್ಕಿಟೆಕ್ಟ್ಗಳು ಮಾಡ್ತಿಲ್ಲ. ಇಷ್ಟು ಶ್ರೀಮಂತ ಇತಿಹಾಸ ಇರೋ ಆರ್ಕಿಟೆಕ್ಟ್ಗಳು ಯಾಕೆ ನಮ್ಮ ಮನೆಗಳನ್ನ ಡಿಸೈನ್ ಮಾಡ್ತಿಲ್ಲ? ಈ ವಿಷಯಗಳನ್ನ ನಮ್ಮ ಮುಂದಿನ ಎಪಿಸೋಡ್ ಹೂ ಈಸ್ ಆನ್ ಆರ್ಕಿಟೆಕ್ಟ್ ಭಾಗ 2ರಲ್ಲಿ ಚರ್ಚಿಸೋಣ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನ ಫಾಲೋ ಮಾಡಿ ಮತ್ತು ಸ್ಟೇ ಟ್ಯೂನ್ಡ್.